ಈ ಸತ್ಯವ್ರತ ರಾಜ ಅವನು ಆ ಸಂದರ್ಭದಲ್ಲಿ ಭಗವಂತನಲ್ಲಿ ತನ್ನ ಜಿಜ್ಞಾಸೆಗಳನ್ನು ಮುಂದಿಟ್ಟಿದ್ದಾನೆ. ಏನು ಕೇಳಿದ್ದಾನೆ ಮನು? ಉತ್ಪತ್ತಿಂ ಪ್ರಳಯಂಚೈವ ವಂಶಾನ್ ಮನ್ವಂತರಾಣಿ ಚ ವಂಶ್ಯಾನುಚರಿತಂಚೈವ ಭುವನಸ್ಯ ಚ ವಿಸ್ತರಂ ದಾನಧರ್ಮ ವಿಧಿಂಚೈವ ಶ್ರಾದ್ದಕಲ್ಪಂಚ ಶಾಶ್ವತಂ ವರ್ಣಾಶ್ರಮ ವಿಭಾಗಂಚ ತಥೇಷ್ಟಾಪೂರ್ತ ಸಂಜ್ಞಿತಂ ದೇವತಾನಾಂ ಪ್ರತಿಷ್ಠಾದಿ ಯಚ್ಚಾನ್ಯದ್ ವಿದ್ಯತೆ ಭುವಿ ತತ್ಸರ್ವಂ ವಿಸ್ತರೇಣ ತ್ವಂ ಧರ್ಮಂ ವ್ಯಾಖ್ಯಾತುಮರ್ಹಸಿ. ಜಗತ್ತಿನ ಸೃಷ್ಟಿಯನ್ನು ನಿರೂಪಿಸಬೇಕು. ಸೃಷ್ಟಿ ಹೇಗಾಯಿತು, ಯಾವ ರೀತಿಯಲ್ಲಿ ಜಗತ್ತು ಬಂದಿದೆ, ಇದರ ಪ್ರಳಯ ಹೇಗಾಗತ್ತೆ, ವಂಶಗಳು ಹೇಗೆ ಬೆಳೆದು ಬಂದಿವೆ, ಎಲ್ಲ ಮನ್ವಂತರಗಳು ಹೇಗೆ ಬಂದಿವೆ, ಅದೇ ರೀತಿಯಲ್ಲಿ ಆ ವಂಶದಲ್ಲಿ ಬಂದಿರುವಂತಹ ರಾಜರ ಚರಿತ್ರೆಗಳು ಏನು, ಅದೇ ರೀತಿಯಲ್ಲಿ ಈ ಬ್ರಹ್ಮಾಂಡ ಇದರ ವಿಸ್ತಾರ ಏನು, ಬ್ರಹ್ಮಾಂಡ ಹೇಗಿದೆ, ಮೇಲಿನ ಲೋಕಗಳು ಕೆಳಗಿನ ಲೋಕಗಳು ಅದರ ವಿಸ್ತಾರ, ಅದನ್ನೆಲ್ಲವನ್ನು ಕೂಡ ತಿಳಿಸಬೇಕು. ಹಾಗೆ ದಾನ ಧರ್ಮ ವಿಧಿಂ, ದಾನಗಳ ಫಲ, ಯಾವ ದಾನಗಳನ್ನು ಮಾಡಬೇಕು, ಯಾವ ಸಂದರ್ಭಗಳಲ್ಲಿ ನೀಡಬೇಕು, ಅದರ ಫಲಗಳೇನು, ಧರ್ಮಗಳು, ಅನೇಕ ಅನುಷ್ಠಾನಗಳು. ಈ ಮತ್ಸ್ಯ ಪುರಾಣದಲ್ಲಿ ಪ್ರಧಾನವಾಗಿ ಈ ಎಲ್ಲ ಅಂಶಗಳು ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿವೆ. ಇದರಲ್ಲಿ ಅಪರೂಪದ ಕೆಲವು ಅಂಶಗಳು ಇವೆ. ಇದರಲ್ಲಿಯೇ ಇರುವಂತಹ ವಿಶೇಷವಾದ ಅಂಶಗಳು ಏನು ಅಂತಂದರೆ ವ್ರತಗಳು. ಸಾಕಷ್ಟು ವ್ರತಗಳನ್ನು ಈ ಪುರಾಣ ನಮಗೆ ತಿಳಿಸಿಕೊಡತ್ತೆ. ಇನ್ನು ಶ್ರಾದ್ದಕ್ಕೆ ಸಂಬಂಧಪಟ್ಟಿರುವಂತಹ ಅನೇಕ ಸೂಕ್ಷ್ಮ ಅಂಶಗಳನ್ನು ಕೇಳ್ತಾ ಇದ್ದಾನೆ. ಅದನ್ನು ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ. ವರ್ಣಾಶ್ರಮಗಳ ವಿಭಾಗಗಳು, ಹಾಗೆ ಇಷ್ಟಾಪೂರ್ತ ಅಂತ ಅಂದರೆ ಯಾಗಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು, ಸಮಾಜ ಕಲ್ಯಾಣದ ವಿಷಯಗಳು ಅಂದರೆ ಕೆರೆ ತೋಡಿಸುವಂಥದ್ದು, ಜನರಿಗೆ ಉಪಕಾರಿಯಾಗುವಂತೆ ರಸ್ತೆಗಳ ನಿರ್ಮಾಣ, ಇಂತಹ ಅನೇಕ ರೀತಿಯಾದಂತಹ ಜನೋಪಕಾರಿಯ ಕೆಲಸಗಳ ಬಗ್ಗೆ, ಅಂಥದರ ಬಗ್ಗೆ ಜಿಜ್ಞಾಸೆಯನ್ನು ಮುಂದಿಡ್ತಾ ಇದ್ದೇನೆ. ಯಾವುದನ್ನು ಮಾಡಿದರೆ ಜನೋಪಕಾರ ಆಗತ್ತೆ ಅಂಥದನ್ನೆಲ್ಲವನ್ನು ಕೂಡ ಹೇಳಬೇಕು ಅಂತ. ಅದೇ ರೀತಿಯಲ್ಲಿ ದೇವತಾ ಪ್ರತಿಷ್ಠೆಯ ವಿಷಯದಲ್ಲಿ, ಪ್ರತಿಷ್ಠಾ ವಿಷಯವು ಕೂಡ ಇದರಲ್ಲಿ ಬಂದಿರುವಂತಹ ಒಂದು ನೂತನವಾಗಿರುವಂತಹ ವಿಷಯ. ಪ್ರತಿಷ್ಠೆಯ ಸಂಬಂಧ, ದೇವತಾ ಪ್ರತಿಷ್ಠಾ, ವಾಸ್ತುವಿಗೆ ಸಂಬಂಧಪಟ್ಟಿರುವಂತಹ ಅನೇಕ ವಿಷಯಗಳು, ಅದನ್ನೆಲ್ಲವನ್ನು ಕೂಡ ಮತ್ಸ್ಯರೂಪಿಯಾದ ಪರಮಾತ್ಮನಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದನ್ನೆಲ್ಲವನ್ನು ಕೂಡ ವಿಸ್ತೃತವಾಗಿ ನನಗೆ ಅರ್ಥ ಆಗುವ ರೀತಿಯಲ್ಲಿ ನೀನು ಹೇಳಬೇಕು ಅಂತ ಆ ಮನು ಪರಮಾತ್ಮನಲ್ಲಿ, ಮತ್ಸ್ಯರೂಪಿಯಾದ ಪರಮಾತ್ಮನಲ್ಲಿ ಕೇಳಿಕೊಂಡಾಗ ಆವಾಗ ಆ ಪರಮಾತ್ಮ ಆ ಉತ್ಪತ್ತಿಯನ್ನು ಎಲ್ಲವನ್ನೂ ಕೂಡ, ಉತ್ಪತ್ತಿಯನ್ನು ಮೊದಲುಗೊಂಡು ಎಲ್ಲವನ್ನೂ ಕೂಡ ತಿಳಿಸ್ತಾ ಇದ್ದಾನೆ. ಈ ಪ್ರಳಯದ ಕೊನೆಯಲ್ಲಿ ಪರಮಾತ್ಮ, ಪದ್ಮನಾಭ ರೂಪಿಯಾದಂತಹ ಪರಮಾತ್ಮ, ಅವನು ಯೋಗ ನಿದ್ರೆಯನ್ನು ಮಾಡುತ್ತಾ ಇದ್ದಾನೆ. ಅವನಿಂದ ಈ ಜಗತ್ತಿನ ನಿರ್ಮಾಣ ಆಗ್ತಾ ಇದೆ. ಹೇಗೆ? ಅವನ ವೀರ್ಯದಿಂದ ಬ್ರಹ್ಮಾಂಡದ ಉತ್ಪತ್ತಿ ಆಗ್ತಾ ಇದೆ. ಆ ಬ್ರಹ್ಮಾಂಡದಲ್ಲಿ ಎಲ್ಲ ಸೃಷ್ಟಿಯೂ ಕೂಡ ಆಗ್ತಾ ಇದೆ. ಸೂರ್ಯ, ಭೂಮಿ, ದ್ಯುಲೋಕ, ಎಲ್ಲ ಲೋಕಗಳ ಸೃಷ್ಟಿ, ಅದೆಲ್ಲವೂ ಕೂಡ ಪರ್ವತಗಳು, ಮೇರು ಮೊದಲಾದಂತಹ ಪರ್ವತಗಳು, ಅನೇಕ ನದಿಗಳು, ಅನೇಕ ವೃಕ್ಷಗಳು, ಎಲ್ಲ ಸೃಷ್ಟಿಯೂ ಕೂಡ ಅವನಿಂದ ಆಗ್ತಾ ಇದೆ. ಬ್ರಹ್ಮದೇವರಿಂದ ಆಗುವ ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ನಾರಾಯಣನಿಂದ ಚತುರ್ಮುಖ ಬ್ರಹ್ಮದೇವರು ಪ್ರಾದುರ್ಭೂತರಾಗಿದ್ದಾರೆ, ಅವರು ಹುಟ್ಟಿದ್ದಾರೆ. ಆ ಬ್ರಹ್ಮದೇವರಿಂದ ಎಲ್ಲ ವೇದಗಳೆಲ್ಲವೂ ಕೂಡ ಬಂದಿವೆ. ಅವರ ಉಪದೇಶದಿಂದ ವೇದಗಳೆಲ್ಲವೂ ಕೂಡ ಬಂದಿವೆ. ಬ್ರಹ್ಮದೇವರಿಗೆ ಮಾನಸ ಪುತ್ರರು 10 ಜನ. ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ, ಪುಲಹ, ಕ್ರತು, ಅದೇ ರೀತಿಯಲ್ಲಿ ವಸಿಷ್ಠ, ಭೃಗು, ನಾರದರು, ಇವರೆಲ್ಲರೂ ಕೂಡ ಬ್ರಹ್ಮದೇವರ ಮನಸ್ಸಿನಿಂದ ಉತ್ಪನ್ನರಾಗಿರುವಂಥವರು. ಅವರ ಶರೀರದಿಂದ ಕೆಲವರ ಸೃಷ್ಟಿಯಾಗಿದೆ. ಚತುರ್ಮುಖ ಬ್ರಹ್ಮದೇವರ ಶರೀರದಿಂದ ಕೆಲವು ಸೃಷ್ಟಿಗಳು. ಅವರ ಹೆಬ್ಬೆಟ್ಟಿನಿಂದ ದಕ್ಷ ಪ್ರಜಾಪತಿಯ ಸೃಷ್ಟಿಯಾಗಿದೆ. ಅವರ ಎದೆಯಿಂದ ಯಮಧರ್ಮರಾಜರ ಸೃಷ್ಟಿಯಾಗಿದೆ. ಅವರ ಹೃದಯ ಭಾಗದಿಂದ ಮನ್ಮಥನ ಸೃಷ್ಟಿಯಾಗಿದೆ. ಭ್ರೂಮಧ್ಯದಿಂದ, ಹುಬ್ಬಿನ ಮಧ್ಯದಿಂದ ರುದ್ರದೇವರ ಸೃಷ್ಟಿಯಾಗಿದೆ. ಹಾಗೆ
ಸಿಟ್ಟು ಅದು ಭ್ರೂಮಧ್ಯದಿಂದ ಹುಟ್ಟಿದೆ, ತುಟಿಯಿಂದ ಲೋಭ ಹುಟ್ಟಿದೆ, ಬುದ್ಧಿಯಿಂದ ಮೋಹ ಹುಟ್ಟಿದೆ, ಅಹಂಕಾರದಿಂದ ಮದ ಹುಟ್ಟಿದೆ, ಕಂಠದಿಂದ ಪ್ರಮೋದ ಹುಟ್ಟಿದೆ, ಕಣ್ಣಿನಿಂದ ಮೃತ್ಯು ಹುಟ್ಟಿದೆ. ಹೀಗೆ ಇದೆಲ್ಲವೂ ಕೂಡ ತಮ್ಮ ಅವಯವಗಳಿಂದ ಇವರು ಸೃಷ್ಟಿಯನ್ನು ಮಾಡಿದ್ದಾರೆ. ನಂತರದಲ್ಲಿ ಒಂದು ಮಾನಸ ಸೃಷ್ಟಿ, ಮತ್ತೊಂದು ಅವರ ಅವಯವಗಳಿಂದ ಸೃಷ್ಟಿ, ಮತ್ತೊಂದು ಚತುರ್ಮುಖ ಬ್ರಹ್ಮದೇವರಿಂದ ಸರಸ್ವತೀ ದೇವಿಯರ ಜನನ ಆಗಿದೆ. ಸರಸ್ವತೀ ದೇವಿ ಅಲ್ಲಿ ಹುಟ್ಟಿದ್ದಾರೆ. ಅವರು ಆ ಸಂದರ್ಭದಲ್ಲಿ ಸರಸ್ವತೀ ದೇವಿ ಗಾಯತ್ರಿ, ಸಾವಿತ್ರಿ ಅಂತ ರೂಪಗಳನ್ನು, ನಾಮಗಳನ್ನು ಹೊಂದಿದ್ದಾರೆ. ಅವರು ಬಹಳ ರೂಪವತಿಯಾಗಿ ಸಂಚರಿಸ್ತಾ ಇದ್ದಾರಂತೆ. ಅವರು ಹೋಗುವಾಗ ಬ್ರಹ್ಮದೇವರು ಸುತ್ತಲೂ ನೋಡಿದರಂತೆ. ಎಲ್ಲೆಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಲ್ಲಲ್ಲಿ ಬ್ರಹ್ಮದೇವರು ನೋಡಿದಾರಂತೆ. ನೋಡಿದಾಗ ಎಲ್ಲೆಲ್ಲಿ ನೋಡ್ತಾ ಇದ್ದಾರೆ ಅಲ್ಲೆಲ್ಲೊಂದು ಮುಖ ಬಂದಿದೆ ಅಂತ. ಹೀಗಾಗಿ 4 ಮುಖಗಳು ಬ್ರಹ್ಮದೇವರಿಗೆ ಯಾಕಾಯಿತು ಅಂತಂದರೆ, ಬ್ರಹ್ಮದೇವರು 4 ದಿಕ್ಕಿನಲ್ಲಿಯೂ ಕೂಡ ಆ ಸರಸ್ವತೀ ದೇವಿಯ ಸಂಚಾರವನ್ನು ನೋಡುವಾಗ 4 ಮುಖಗಳ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಬ್ರಹ್ಮದೇವರು ಸರಸ್ವತೀ ದೇವಿಯ ಪಾಣಿಗ್ರಹಣವನ್ನು ಮಾಡಿದ್ದಾರೆ. ಬ್ರಹ್ಮದೇವರು ಸರಸ್ವತೀ ದೇವಿಯನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಇಲ್ಲಿ ಬರುವಂತಹ ಜಿಜ್ಞಾಸೆ, ಇದನ್ನು ಎಲ್ರಿಗೂ ಬರುವಂತಹ ಜಿಜ್ಞಾಸೆ, ಇದನ್ನೇ ಆ ಮನು ಮತ್ಸ್ಯರೂಪಿಯಾದ ಪರಮಾತ್ಮನ ಹತ್ತಿರ ಕೇಳ್ತಾ ಇದ್ದಾನೆ. ಅಲ್ಲ, ನೀವು ಇದನ್ನು ಹೇಳುವಾಗಲೇ ನಮಗೆ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಬ್ರಹ್ಮದೇವರು ತಮ್ಮ ಮಗಳಾದಂತಹ ಸರಸ್ವತಿಯ ಪಾಣಿಗ್ರಹಣವನ್ನು ಮಾಡಿದ್ದಾರೆ ಅಂತ, ಇದು ಹೇಗೆ ಸಾಧ್ಯ? ಇದೊಂದು ದೊಡ್ಡ ಕಥೆ ಇದೆ. ದ್ರೌಪದೀ ದೇವಿಯರ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡುವಾಗ ಆಚಾರ್ಯರು ಅದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಮುದ್ಗಲ ಅಂತನ್ನೋ ಋಷಿಗಳು ಅವರೊಮ್ಮೆ ಹೀಗೆ ಏನೋ ಹೇಳುವಾಗ, ಏನು ಬ್ರಹ್ಮದೇವರು ತಮ್ಮ ಮಗಳ ಅಂತಹ ಸರಸ್ವತಿ ದೇವಿಯನ್ನು ಮದುವೆಯಾಗಿಬಿಟ್ಟಿದ್ದಾರೆ, ಅವರಿಗೆ ಈ ಮೋಹ ಬಿಡಲಿಲ್ಲ ಅಂತ ತಮಾಷೆ ಮಾತನ್ನು ಹೇಳಿಬಿಟ್ಟಿದ್ದಾರಂತೆ. ಹಾಗೆ ವಿನೋದ ಮಾಡಿ ಒಂದು ರೀತಿಯಲ್ಲಿ ಅಪಹಾಸದ ರೀತಿಯಲ್ಲಿ ಮಾತಾಡಿದಾರಂತೆ. ಅಪಹಾಸದ ರೀತಿಯಲ್ಲಿ ಮಾತಾಡಿದ್ದಕ್ಕೆ ಅವರಿಗೆ ದೊಡ್ಡ ಅನರ್ಥವೇ ಆಗಿ ಹೋಗಿದೆ. ಅವರಿಗೆ ಬ್ರಹ್ಮದೇವರ ಶಾಪ ಬಂದಿದೆ. ನೀನು ಉತ್ತಮ ಸ್ತ್ರೀ ಗಮನವನ್ನು ಮಾಡುವಂತಾಗಲಿ ಅಂತನ್ನುವ ಶಾಪ, ಭಾರತೀ ದೇವಿಯ ಮೊದಲಾದಂಥ ಉತ್ತಮ ಸ್ತ್ರೀ ಗಮನವನ್ನು ಮಾಡುವಂತಾಗಲಿ ಅಂತ ಶಾಪ ಬಂದಿದೆ. ಅದು ದೊಡ್ಡ ಅನರ್ಥ. ಅದು ನರಕ ಅಲ್ಲ, ತಮಸ್ಸಿಗೆ ಕಾರಣ ಆಗುವಂಥದ್ದು. ಅದು ಭಾರೀ ದೊಡ್ಡ ಅನರ್ಥ. ಅದು ಎಂತಹ ದೇವತೆಗಳಿಗೂ ಕೂಡ ಅದು ಪಾಪ ಅಂಟತ್ತೆ. ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ಪಾಪ ಇದೆ. ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ಸ್ವಚ್ಛದಾರ ಪರಿಗ್ರಹಾತ್ ಅಂತ ಉತ್ತಮ ಸ್ತ್ರೀ ಗಮನವನ್ನು ಮಾಡಿದ್ದಕ್ಕೆ, ಚಂದ್ರನಿಗೆ ತಾರಾದೇವಿಯನ್ನು ಗಮನ ಮಾಡಿದ್ದಕ್ಕೆ, ಬೃಹಸ್ಪತ್ಯಾಚಾರ್ಯರ ಮಡದಿಯ ತಾರಾದೇವಿಯ ಗಮನವನ್ನು ಮಾಡಿದ್ದಕ್ಕೆ ಮೋಕ್ಷದಲ್ಲಿ ಅವರಿಗೆ ಆನಂದಕ್ಷಯ ಇದೆ ಅಂತ. ಚಂದ್ರ ಸುಗ್ರೀವಯೋಶ್ಚೈವ ಸ್ವಚ್ಛದಾರ ಪರಿಗ್ರಹ ಅದಂತ. ಸುಗ್ರೀವ ಅಣ್ಣನ ಮಡದೆಯಾಗಿರುವಂತಹ ತಾರಾದೇವಿಯನ್ನು, ಅದೇ ರೀತಿಯಲ್ಲಿ ಚಂದ್ರ ಅವನು ಹಾಗೆ ಗಮನವನ್ನು ಮಾಡಿದ್ದಕ್ಕೆ ಅವರಿಗೆ ಪಾಪ ಅಂಟಿದೆ, ಪಾಪದ ಲೇಪ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಸ್ವಚ್ಛದಾರ ಪರಿಗ್ರಹ ಅಂತನೋ ದೊಡ್ಡ ಅನರ್ಥ. ಅಂಥದ್ದನ್ನು ಶಾಪ ಕೊಟ್ಟುಬಿಟ್ರೆ ಮುದ್ಗಲ ಋಷಿಗಳಿಗೆ ಬ್ರಹ್ಮದೇವರು ಏನು ಮಾಡಬೇಕು? ಅದಕ್ಕೆ ಮುದ್ಗಲ ಋಷಿಗಳು ಕೇಳ್ಕೊಂಡಿದ್ದಾರೆ, ನನಗೆ ಇದಕ್ಕೆ ಪರಿಹಾರ ಹೇಗೆ ಅಂತ. ಅದಕ್ಕೆ ಇಲ್ಲ, ನಿನಗೆ ಎಚ್ಚರವೇ ಇರೋದಿಲ್ಲ, ನಿನ್ನಲ್ಲಿ ಪ್ರಾಣದೇವರಿರ್ತಾರೆ ಅಂತ ಪರಿಹಾರವನ್ನು ಕೂಡ ಬ್ರಹ್ಮದೇವರು ಸೂಚಿಸ್ತಾ ಇದ್ದಾರೆ. ಹಾಗೆ ಅಪಹಾಸವನ್ನು ಮಾಡುವಂತಿಲ್ಲ, ಆದರೆ ಜಿಜ್ಞಾಸೆ ಅಂತೂ ಬರ್ತದೆ. ಹೇಗೆ? ಮಗಳನ್ನು ಮದುವೆ ಆಗುವಂಥದ್ದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿರುವಂಥದ್ದು, ಲೋಕ ವಿರುದ್ಧವಾಗಿರುವಂಥದ್ದು. ಇದನ್ನು ಲೋಕಕ್ಕೆ ಉಪದೇಶ ಮಾಡುವಂತಹ ಬ್ರಹ್ಮದೇವರು ಹೇಗೆ ಮಾಡಿದ್ದಾರೆ ಅಂತನ್ನುವ ಜಿಜ್ಞಾಸೆ ಬರ್ತದೆ. ಇದೇ ಜಿಜ್ಞಾಸೆಯನ್ನು ಮನು ಮಹಾರಾಜರು ಮತ್ಸ್ಯರೂಪಿಯಾದ ಪರಮಾತ್ಮನಲ್ಲಿ ಮುಂದಿಟ್ಟಾಗ ಮತ್ಸ್ಯರೂಪಿಯಾದ ಪರಮಾತ್ಮ ಅದಕ್ಕೆ ಉತ್ತರವನ್ನು ನೀಡ್ತಾ ಇದ್ದಾನೆ. ನಾವು ಏನು ಆಲೋಚನೆ ಮಾಡುತ್ತೇವೆ? ನಾವು ನಮ್ಮ ಬುದ್ಧಿಗೆ ತಕ್ಕ ಹಾಗೆ ನಾವು ಆಲೋಚನೆ ಮಾಡುತ್ತೇವೆ. ನಾವು ನಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳನ್ನು ನೋಡಿಕೊಂಡು ಈ ಕ್ರಮದಲ್ಲಿ ನಾವು ಆಲೋಚನೆ ಮಾಡುತ್ತೇವೆ. ಹೀಗೆ ಇದು ಈ ಮಾನವ ಧರ್ಮ ಬೇರೆ, ದೇವಧರ್ಮ ಬೇರೆ. ನಮಗೆ ದೇವಧರ್ಮ ತಿಳಿಯೋದಿಲ್ಲ. ಈಗ ಪಶುಧರ್ಮ ಬೇರೆ. ಈಗ ಪಶುಗಳಲ್ಲಿ ಆಗುವಾಗ ಅದರಲ್ಲಿ ಆ ನಿಯಮಗಳೆಲ್ಲ ಇವೆಯಾ? ಇಲ್ಲ, ಅದರಲ್ಲಿ ಬೇರೆಯೇ. ಈ ಮಾನವ ಧರ್ಮ ಬೇರೆ, ದೇವತಾ ಧರ್ಮ ಬೇರೆ. ಇದು ನಮ್ಮ
ಯುಕ್ತಿಗೆ ನಿಲುಕುವಂಥದ್ದಲ್ಲ. ನಮ್ಮ ಧರ್ಮ ನಮ್ಮ ಚೌಕಟ್ಟಿನೊಳಗೆ ಬರುವಂಥದ್ದಲ್ಲ ಇದು, ಅದನ್ನು ಮೀರಿರುವಂಥದ್ದು. ಅದರ ಬಗ್ಗೆ ನೀನು ತಿಳಿದುಕೋ ಅಂತ. ದಿವ್ಯ ತೇಜೋಮಯೀ ಭೂಪ ದಿವ್ಯ ಜ್ಞಾನ ಸಮುದ್ಭವ ನಮರ್ತೀರಭಿತಶಕ್ಯ ವಕ್ತುಂ ವೈ ಮಾಂಸಚಕ್ಷುಭಿ. ಇದು ಅವರ ಸೃಷ್ಟಿ ಏನಿದೆ, ಅವರ ಸಂಬಂಧ ಏನಿದೆ, ಅವರ ಸಂಬಂಧ ಅಂತಂದರೆ ನಮ್ಮ ಸಂಬಂಧದಂತೆ ಅಲ್ಲ. ಅದು ಅವರ ಸಂಬಂಧ, ಅದು ನಮಗೆ ತಿಳಿಲಿಕ್ಕೂ ಆಗೋದಿಲ್ಲ, ಅದನ್ನು ಮೀರಿರುವಂಥದ್ದು. ಅದು ತೇಜೋಮಯವಾಗಿರುವಂತಹ ರೂಪ. ಅವರ ಶರೀರವೇ ನಮ್ಮ ಶರೀರದಂತೆ ಅಲ್ಲ. ಮೊದಲಿಗೆ ನಮ್ಮ ಶರೀರ ಪೃಥ್ವಿ, ಅದು ಪ್ರಧಾನವಾಗಿರುವಂತಹ ಈ ಶರೀರ, ಅತ್ಯಂತ ಜಡವಾಗಿರುವಂತಹ ಶರೀರ. ಅವರ ಶರೀರ, ದೇವತೆಗಳ ಶರೀರವೇ ತೇಜಃಪ್ರಚುರವಾಗಿರುವಂತಹ ಶರೀರ. ತೇಜಸ್ಸು ಹೆಚ್ಚಿನ ಅಂಶದಲ್ಲಿರುತ್ತದೆ, ಮಣ್ಣು ನೀರು ಅದೆಲ್ಲ ತುಂಬ ಕಡಿಮೆ ಅಂಶದಲ್ಲಿರುತ್ತದೆ ಅವರ ಶರೀರದಲ್ಲಿ. ಅದರಲ್ಲಿಯೂ ರುಜುದೇವತೆಗಳು ಬ್ರಹ್ಮದೇವರು, ಅವರ ಶರೀರ ಆ ಉಳಿದ ದೇವತೆಗಳಿಗಿಂತ, ಇಂದ್ರಾದಿ ದೇವತೆಗಳ ಶರೀರಕ್ಕಿಂತಲೂ ಕೂಡ ಬಹಳ ಉತ್ಕೃಷ್ಟವಾಗಿರುವಂಥದ್ದು, ಬಹಳ ವಿಲಕ್ಷಣವಾಗಿರುವಂತಹ ಶರೀರ. ಅವರ ಶರೀರ ವಿನ್ಯಾಸವನ್ನೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಇನ್ನು ಅವರ ದಾಂಪತ್ಯವನ್ನು ನಾವೇನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದೆ? ಅದನ್ನು ನಾವು ನಮ್ಮ ಬುದ್ಧಿಯ ನಮ್ಮ ಇದರಲ್ಲಿ ನೋಡುವಂಥದ್ದೇ ಅಲ್ಲ ಅಂತ ಮತ್ಸ್ಯರೂಪಿ ಪರಮಾತ್ಮ ಹೇಳ್ತಾ ಇದ್ದಾನೆ. ದಿವ್ಯ ಜ್ಞಾನ ಸಮುದ್ಭವ, ಜ್ಞಾನ ಪ್ರಚುರವಾಗಿರುವಂತಹ ಶರೀರ ಅವರದ್ದು. ಇದರ ಗತಿ ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅರ್ಥ ಆಗಲ್ಲ ಅಂತಲೇ ಹೇಳಿಬಿಡ್ತಾನೆ. ಸರ್ಪಗಳ ಗತಿ, ಯಾವ ದಾರಿಯಲ್ಲಿ ಸರ್ಪಗಳು ಹಾದು ಹೋಗಿವೆ ನಮಗೆ ಗೊತ್ತಾಗತ್ತಾ? ನಮಗೆ ಗೊತ್ತಾಗಲ್ಲ. ಇದನ್ನು ದೃಷ್ಟಾಂತ ಕೊಡ್ತಾನೆ ಪರಮಾತ್ಮ. ಯಥಾ ಭುಜಂಗಾ ಸರ್ಪಾಣಾಂ ಆಕಾಶಂ ವಿಶ್ವಪಕ್ಷಿಣಾಂ ವಿದಂತಿ ಮಾರ್ಗಂ ದಿವ್ಯಾನಾಂ ದಿವ್ಯಾ ಏವ ನ ಮಾನವಾಃ. ಹೇಗೆ ಸರ್ಪಗಳ ಗತಿಯನ್ನು ಸರ್ಪಗಳೇ ತಿಳಿಲಿಕ್ಕೆ ಸಾಧ್ಯ. ಹಕ್ಕಿಗಳ ಗಮನ, ಹಕ್ಕಿಗಳು ಹೇಗೆ ಹಾದು ಹೋಗಿವೆ, ಇದನ್ನು ಇನ್ನೊಂದು ಹಕ್ಕಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಆಕಾಶ ತಿಳಿಲಿಕ್ಕೆ ಸಾಧ್ಯ, ನಮಗೆ ಗೊತ್ತಾಗಲ್ಲ. ಹಕ್ಕಿಗಳು ಹೋದ ದಾರಿಯಲ್ಲಿ ಹಿಂತಿರುಗಿ ಬರ್ತವೆ. ಅದು ಹಕ್ಕಿಗಳಿಗೆ ಗೊತ್ತಾಗುತ್ತೆ ನಾವು ಬಂದ ದಾರಿ ಇದು ಅಂತ. ನಾವು ಆ ಆಕಾಶ ಮಾರ್ಗದಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ? ಅರ್ಥ ಆಗಲ್ಲ ನಮಗೆ. ಹೇಗೆ ಹಕ್ಕಿಗಳ ಗಮನದ ಆ ಮಾರ್ಗವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ಹಕ್ಕಿಗಳನ್ನೇ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ಇನ್ನು ದೇವತೆಗಳ ವ್ಯಾಪಾರ ನಾವು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ? ಆದ್ದರಿಂದ ದೇವತೆಗಳು ಆ ದೇವತೆಗಳ ವ್ಯಾಪಾರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಹೊರತು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ.